ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ದಿಢೀರಾಗಿ ಯಾವುದೇ ಮಸಾಲೆ ರುಬ್ಕೊಳ್ಳಾರ್ದ ಅಗ್ದಿ ಈಜಿಯಾಗಿ ಮತ್ತು ಮಾಡಲಿಕ್ಕೂ ಸರಳದ ತಿನ್ನಲಿಕ್ಕೂ ರುಚಿ ಇರ್ತದೆ ಇಂಥದ್ದೊಂದು ಭಾತಿನ ರೆಸಿಪಿನ ತೋರಿಸ್ಲಿಕತ್ತೀನಿ. ಇದು ನೋಡಿರಿ ಬಟಾಟಿ ಮತ್ತು ಬಟಾಣಿ ಹಾಕಿ ಮಾಡಿದ್ದು ಭಾತ್ ಅದ. ಮತ್ತು ಹೆಚ್ಚಿನ ಮಸಾಲೆ ಇಲ್ಲ, ಮಾಡೋದು ಅಗ್ದಿ ಸರಳದ. ನಿಮಗೇನದ ಮಕ್ಕಳ ಡಬ್ಬಿಗೆ ಆಗ್ಬೋದು, ಆಫೀಸ್ಗೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸು ಇದನ್ನೇನು ಅಗ್ದಿ ಈಜಿಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣ ಅಂತ. ಇಲ್ಲೇ ಒಂದು ಬಾಣಲೆ ಹಿಟ್ಟಿನ ಗ್ಯಾಸ್ ಹೊತ್ತಿಸಿ ಅದಕ್ಕೇನದ 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇಲ್ಲಿ 2 ಆಲೂಗಡ್ಡೆ ಏನದ ಸಿಪ್ಪಿ ತೆಗೆದು ಹಿಂಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ರೆ ದೊಡ್ಡ ಸ್ವಲ್ಪ ಹೋಳು ಮಾಡ್ಕೋಬೇಕು. ಅವನ್ನ ಎಣ್ಣೆ ಒಳಗೆ ಹಾಕ್ಕೊಂಡಿನದ ಕೆಂಪು ಹುರ್ಕೋಬೇಕು ನೋಡಿರಿ. ಸ್ವಲ್ಪ ಕೆಂಪಗಾದ್ರೆ ಟೇಸ್ಟ್ ಆಗ್ತದೆ ಭಾತು, ಹಿಂಗಾಗಿ ಕೆಂಪಗೆ ಹುರ್ಕೋಬೇಕು ಅವನ್ನ. ಈಗ ಇವು ಇಷ್ಟು ಕೆಂಪಾಗ್ಯಾವ, ಇಷ್ಟು ಕೆಂಪಾದ್ರೆ ಸಾಕಾಗ್ತದೆ. ಇವನ್ನೇನದ ಈಗ ಬೇರೆ ಒಂದು ಪ್ಲೇಟ್ಗೆ ತೊಗೋಣ. ಈಗ ಮತ್ತು ನಾ ಅದ ಎಣ್ಣೆಗೆ ಏನಿದೆ ಇಲ್ಲಿ 1 ಚಮಚ ಸಾಸಿವೆ ಹಾಕ್ಕೊಳಕತ್ತೀನಿ, 1 ಚಮಚ ಜೀರಿಗೆ, ಮತ್ತು ಏನದ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡು, ಆಮೇಲೆ ಏನದ ಹಿಂಗೆ ಹಾಕ್ಕೊಂಡು ಈಗ ಇಲ್ಲಿ ನೋಡಿರಿ ನಾನು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಸ್ವಚ್ಛವಾಗಿ ತೊಳೆದ ಮೊದಲು ಆಮೇಲೆ ಸಣ್ಣಗೆ ಹೆಚ್ಕೊಂಡಿನಿ. ಅದನ್ನೇನದು ಈಗ ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಮತ್ತಿಲ್ಲೇ 1/4 ಕಪ್ನಷ್ಟು ಹಸಿ ಬಟಾಣಿ ತೊಗೊಂಡಿನಿ. ಈಗ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ತೊಗೊಂಡಿನಿ. ಇಲ್ಲ ಅಂದ್ರೆ ನೀವೇನದ ಒಣ ಬಟಾಣಿನ ರಾತ್ರಿ ನೆನೆ ಹಾಕ್ಕೋಬೋದು. ಇದನ್ನೇನದು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಇದೇನು ನಾವು ಕರೆದು ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಪೀಸ್ನ ಅವನು ಏನದ ಇದಕ್ಕೆ ಹಾಕೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕೋಣ. ನೀವು ಬೇಕಂದ್ರೆ ಹಸಿಮೆಣ್ಸಿನಕಾಯಿನೂ ಇದಕ್ಕೆ ಹಾಕೋಬೋದು. ಇಲ್ಲ ಅನ್ನೋದಕ್ಕೇನದ ಖಾರ ಪುಡಿ ಹಾಕ್ಕೊಂಡಿನಿ. ಎಲ್ಲನೂ ಏನದ ಇನ್ನೊಮ್ಮೆ ಚೆಂದಾಗಿ ಕೈ ಆಡಿಸ್ಕೊಳ್ಳೋಣ. ಈಗ ನೋಡಿರಿ ಇದಕ್ಕೆ ನಾನು 1 ಚಮಚದಷ್ಟು ಚಾಟ್ ಮಸಾಲ ಹಾಕಕತ್ತೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತದೆ ಇದು ಭಾತು. ಹೀಗಾಗಿ 1 ಚಮಚ ಚಾಟ್ ಮಸಾಲ ಹಾಕಿ ಇನ್ನೊಮ್ಮೆ ಏನದು ಚಲೋತ್ನಂಗೆ ಕೈ ಆಡಿಸ್ಕೊಂಡು ಇದೆಲ್ಲ ಒಂದು ಗುಡಿ ಉಪ್ಪು ಖಾರ ಎಲ್ಲ ಬಟಾಟಿ ಎಲ್ಲ ಹಿಡ್ಕೊಂಡ್ಮೇಲೆ ಈಗ ಇದಕ್ಕೇನದ ಅನ್ನ ಹಾಕೋಣ. ಇಲ್ಲೇನದ ನಾನು ಅನ್ನ ಹಾಕ್ಕೊಳಕತ್ತೀನಿ. ಅನ್ನ ಸ್ವಲ್ಪ ಉದುರಾದ್ರೆ ಚಲೋ ಆಗ್ತದೆ. ಉದುರಾಗಿ ಭಾತು ಭಾಳ ಟೇಸ್ಟ್ ಆಗ್ತದೆ. ಈಗ ಅನ್ನ ಮಸಾಲೆ ಎಲ್ಲ ಹೊಂದ್ಗುಡು ಹಂಗೆ ಚಲೋತ್ನಂಗೆ ಏನದ ಎಲ್ಲನೂ ಕೈ ಆಡ್ಸ್ಕೊಂಡು ಇದನ್ನು ನೋಡಿರಿ. ದಿಢೀರ್ ಅಂತ ಮಾಡ್ಕೊಳ್ಳೋ ಭಾತು ರೆಡಿ ಆಯ್ತು. ಅಷ್ಟು ಏನದ ಚಲೋತ್ನಂಗೆ ಕೈ ಆಡ್ಸ್ಕೊಂಡಿನಿ. ಕೊನೆಗೆ ಏನದ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಮ್ಮೆ ಏನದ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ನೋಡಿದ್ರಲ್ಲ ಅಗ್ದಿ ಈಜಿಯಾಗಿ ಏನದ ಬಟಾಟಿ ಭಾತ್ ಮಾಡ್ಕೊಳ್ಳೋದು. ಮತ್ತು ಮಾಡಲಿಕ್ಕೆ ಎಷ್ಟು ಸರಳದ, ತಿನ್ನಲಿಕ್ಕೂ ಅಷ್ಟು ರುಚಿ ಇರ್ತದೆ. ಇದೇನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾರ್ದ ಆರಾಮಾಗಿ ನಾವು ಮಾಡ್ಕೋಬೋದು ನೋಡಿರಿ. ಇದೇನದ ನಿಮಗೆ ರಾತ್ರಿ ಅನ್ನ ಉಳಿದ್ರ ಸತ್ಯಕ್ಕೆ ಹಿಂಗೆ ಮಾಡ್ಬೋದು. ಮತ್ತು ಮಕ್ಕಳ ಡಬ್ಬಿ ಕಟ್ಟಲಿಕ್ಕೆ ಬೆಳಿಗ್ಗೆ ಎದ್ದು ಮಾಡಲಿಕ್ಕೆ ಅಗ್ದಿ ಸರಳದ. ನಿಮ್ಮ ಮನೆಯೋ ನೀವು ಒಮ್ಮೆ ತಪ್ಪದೇ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.